ಸೊ ಗಾಡಿನ ಸರ್ವಿಸ್ಗಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಗಾಡಿ ಸರ್ವಿಸು ನಾನು ರೀಸೆಂಟಾಗೆ ಮಾಡಿಸಿದ್ದೆ. 3300 ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇಲ್ಲ. ಆದರೆ ನಾನು ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಈಗ ಗಾಡಿ ರನ್ ಆಗಿರೋದು ಓಡಿಯೋನಲ್ಲಿ ನೋಡ್ಬೋದು 5238 ಕಿಲೋಮೀಟರ್ ರನ್ ಆಗಿದೆ. 3300 ಕಿಲೋಮೀಟ್ರಿಗೆ ನಾನು ಸರ್ವಿಸ್ ಮಾಡಿಸಿದ್ದೆ. ಈಗ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಡು ನೀಟಾಗಿ ಚೆಕ್ ಮಾಡಿಸ್ಬಿಡೋಣ. ವೀಲ್ ಆಗಿರಲಿ ಮತ್ತು ಸ್ವಲ್ಪ ಏನಿದೆ ಅದೆಲ್ಲ ನೆಟ್ಟು ಬೋಲ್ಟು ಎಲ್ಲ ಟೈಟ್ ಮಾಡಿಸ್ತೀನಿ. ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ. ಮತ್ತು ರೋಡಲ್ಲಿ ನಿಮಗೆ ಟೆನ್ಷನ್ ಬೇಡ. ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಈಗ ಆಯಿಲ್ ಕೂಡ ತೊಗೊಂಡ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಸರ್ಜಾಪುರ ರೋಡಲ್ಲಿರುವಂತಹ ಬಜಾಜ್ ಅದರ್ ಸೈಡ್ ಡೀಲರ್ ಹತ್ರನೇ ಹೋಗ್ತಾ ಇದ್ದೀನಿ, ಸರ್ವಿಸ್ ಸೆಂಟರ್ಗೆ. ಆಯಿತಾ, ಮನೀಗ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಸೊ ಈಗ ಆದಷ್ಟು ನಾನು ಇದರಲ್ಲಿ ಓಡಿಸ್ತಾ ಇದ್ದೀನಿ, ಪೆಟ್ರೋಲಲ್ಲಿ. ಸೊ ಡೋರೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ. ಗ್ಯಾರೇಜಿಗೇನೋ ಬಂದಿದ್ದೀನಿ. ಆದರೆ ಏನಪ್ಪ ಅಂತಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡ್ಕೊಳಕ್ಕೆ, ಅದಕ್ಕೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ತೋರ್ಸೋಕ್ಕಾಗಲ್ಲ, ಇಷ್ಟೇ ತೋರ್ಸೋಕ್ಕಾಗೋದು. ಗ್ಯಾರೇಜಿಗೆ ಬಂದಿರೋದು ಇದು. ಆಯಿಲ್ ಎಲ್ಲ ಚೇಂಜ್ ಆಗಿದ್ಮೇಲೆ ಹೇಳ್ತೀನಿ ಏನೆಲ್ಲ ಮಾಡಿಸ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಡಿನ ರ್ಯಾಂಪ್ಗೆಲ್ಲ ಹಾಕ್ಕೊಂಡಿದ್ದಾರೆ. ಈಗ ಒಂದೊಂದೇ ಬ್ರೇಕು, ಶೂ ಅದೆಲ್ಲ ಚೇಂಜ್ ಮಾಡಿಸ್ತಾ ಇದ್ದೀವಿ. ಇದೆಲ್ಲ ಒಂದು ಕಡೆಯಿಂದ ಮಾಡಿಸ್ಕೊಬಿಡೋಣ. ಅದ್ರ ಜೊತೆಗೆ ನಾನು ಕೂಡ ಕಲ್ತ್ಕೊತಾ ಇದ್ದೀನಿ ಸ್ವಲ್ಪ. ಒಂದು ವೇಳೆ ಏನಾದರೂ ನಾನು ಲದಾಖಿಗೆ ಹೋದ್ಮೇಲೆ ಯಾವ ಥರ ಏನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ ಯೂಸ್ ಮಾಡೋದಂತ. ಹಾಗೆ ಡಾಲರ್ ಲಬ್ಬರ್ ಕೂಡ ಹಾಕ್ಸ್ತಾ ಇದ್ದೀನಿ. ಡಾಲರ್ ಲಬ್ಬರ್ ತುಂಬಾ ಚೆನ್ನಾಗೇ ಇತ್ತು. ಬಟ್ ಏನಂತಂದರೆ ನಾನು ಅಡಿಷ್ನಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಮತ್ತೆ ಹಾಕಿಸ್ತಾ ಇದ್ದೀನಿ. ಸೊ ಕಂಪ್ನಿಯಲ್ಲಿ ಬರುವಂತಹ ಡಾಲರ್ ಲಬ್ಬರ್ ಈ ಥರ ಇರುತ್ತೆ. ಹೊರಗಡೆ ಹಾಕೋದು ಬ್ಲೂ ಕಲರು ಆ ಥರ ಎಲ್ಲ ಬರುತ್ತೆ. ಇದು ಬಂದುಬಿಟ್ಟು ಕಂಪ್ನಿಯಿಂದ ಬರುವಂಥ ಡಾಲರ್ ರಬ್ಬರು. ಹಾಗೆ ಆಯಿಲ್ ಡೌನ್ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಂಡಾಗಿದೆ, ಆಲ್ಮೋಸ್ಟ್ ಬಂದುಬಿಟ್ಟಿದೆ. ಆಯಿಲ್ ಕ್ವಾಲಿಟಿ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗೇ ಇದೆ. ಬಟ್ ಏನು ಮಾಡೋಣ, ಈ ಲದಾಖ್ ಟ್ರಿಪ್ ಇರೋದ್ರಿಂದಾಗಿ ಇದನ್ನು ಸರ್ವಿಸ್ ಮಾಡಲೇಬೇಕು, ಆಯಿಲ್ ಚೇಂಜ್ ಆಗಲೇಬೇಕು. ಸೊ ಓವರಾಲ್ ಆಗಿ ರ್ಯಾಂಪಲ್ಲಿ ಈ ಥರ ಕಾಣಿಸ್ಕೊಳುತ್ತೆ. ಸರ್ವಿಸ್ ಎಲ್ಲ ಆಯಿತು. ಇವಾಗ ಗ್ಯಾಸ್ ಬಂಕ್ಗೆ ಬಂದಿದ್ದೀನಿ, ಗ್ಯಾಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನೀಟಾಗೆ ಮಾಡಿಕೊಟ್ರು. ಮೆಕ್ಯಾನಿಕ್ ಸ್ವಲ್ಪ ಪರಿಚಯ ಇದ್ದಾರೆ, ಹಾಗಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ವೆಲ್ ಆ್ಯಂಡ್ ಗುಡ್ ಅಂತ. ಇನ್ನೊಂದು 2-3 ದಿನದಲ್ಲೇ ಸುಮಾರು ಜನ ಕೇಳ್ತಾನೆ ಇದ್ದಾರೆ ಲಡಾಖ್ ಯಾವಾಗ ಅಂತ ಅಂದ್ಬಿಟ್ಟು. ನಾನು ಬೇಗ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನು ಮಾಡೋದು, ಸ್ವಲ್ಪ ಡಾಕ್ಯುಮೆಂಟ್ಸ್ ಆಟೋ ಇರೋದ್ರಿಂದಾಗಿ ಸ್ವಲ್ಪ ಡಾಕ್ಯುಮೆಂಟೇಶನ್ ಕೆಲಸ ಲೇಟ್ ಆಗ್ತಿದೆ. ಸೊ 388 ರೂಪಾಯಿ ಅಷ್ಟು ಗ್ಯಾಸ್ ಕೂಡ ಇಡಿಸಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಇಡಿಸುತ್ತೆ. ಹಾಗೆ ಏರ್ ಕೂಡ ಇಡಿಸ್ತಾ ಇದ್ದೀನಿ 38. ಏರೆಲ್ಲ ಇಡಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಇರುತ್ತೆ. ಮತ್ತು ಸ್ಪೇರ್ ವೀಲ್ಗೆ ಇವತ್ತು ಇಡಿಸ್ತಾ ಇಲ್ಲ. ಆಲ್ಮೋಸ್ಟ್ ಅದಕ್ಕೆ ಲಾಸ್ಟ್ ಟೈಮ್ ಇಡಿಸ್ತಿದ್ದೆ, ಈಗ ಸಾಕು. 38 ಸರ್ವಿಸ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ 6:48 ಆಗಿದೆ ಈಗ. ಸೊ ಏನೆಲ್ಲ ಐಟಮ್ ತಗೊಂಡೆ ಅಂತ ಹೇಳ್ತೀನಿ. ಸ್ಪೇರು ಇದೆಲ್ಲ ತಗೊಬಿಟ್ಟಿದ್ದೀನಿ. ಸೊ ಎಲ್ಲ ನೋಡ್ಬೋದು. ಕೇಬಲು, ಕ್ಲಚ್ ಕೇಬಲು, ಗೇರ್ ಕೇಬಲು, ಇದು ಕ್ಲಚ್ ಕೇಬಲು, ಗೇರ್ ಬ್ಲ್ಯಾಕು, ಮತ್ತು ಇದು ವೈಟು 244. ಆಮೇಲೆ ಇದೊಂದು ಕೇಬಲ್, ಆಕ್ಸಿಲೇಟರ್ ಕೇಬಲು. ಸೊ ಇದೊಂದು, ಇದೆಲ್ಲ ಇಷ್ಟು ಪರ್ಚೇಸ್ ಮಾಡಿದ್ದೀನಿ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಆಯಿಲ್ ಕೂಡ ತಗೊಂಡೆ ನಾನು. ಇದರಲ್ಲಿ ಕಂಪ್ನಿಯಿಂದನೇ ಆಯಿಲ್ ಕೂಡ ಪರ್ಚೇಸ್ ಮಾಡಿದ್ದೀನಿ. 2 ಲೀಟ್ರ್ ಇದೆ, ಅಲ್ಲೊಂದು ಲೀಟ್ರು, ಇಲ್ಲೊಂದು ಲೀಟ್ರ್, ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ಮೇನ್ ಫ್ಯೂಸು ನೀವು ನೋಡ್ಬೋದು ಇಲ್ಲಿ. ಇದೊಂದು ಫ್ಯೂಸ್ ತಗೊಂಡೆ. ಇದೊಂದು ಇಷ್ಟು ಸೆಟ್ಟು ಫ್ಯೂಸ್ ತಗೊಂಡಿದ್ದೀನಿ, 10 ಆ್ಯಮ್ಸು. ಆಮೇಲೆ ಇದರಲ್ಲಿ 30 ಆ್ಯಮ್ಸದು ಸೆಟ್ಟೇ ತಗೊಬಿಟ್ಟೆ. ಇದಕ್ಕೆ 30 ರೂಪಾಯಿನ, 30 ಆ್ಯಮ್ಸು 103 ರೂಪಾಯಿ. ಆಮೇಲೆ ಇದರದ್ದು ಪ್ರೈಸ್, ಇದು ಮೇಯ್ನ್ 60 ಆ್ಯಮ್ಸ್ದು ಇದಕ್ಕೆ ಪ್ರೈಸ್ ಬಂದುಬಿಟ್ಟು 64 ರೂಪಾಯಿ. ಇಷ್ಟು ಫ್ಯೂಸ್ ಇದರಲ್ಲೂ ಗಾಡಿನಲ್ಲೂ ಇದೆ. ಬಟ್ ಏನಂತಂದರೆ ನಾನು ಇರಲಿ ಅಂತ ಅಂದ್ಬಿಟ್ಟು ಅಡಿಷ್ನಲ್ ತಗೊಂಡಿದ್ದೀನಿ. ಇದೊಂದು 64 ರೂಪಾಯಿ. ಇದೊಂದು ಬಾಡಿ ನೆಟ್ ಬೋಲ್ಟು, ಏನಾದರೂ ಸಪೋಸ್ ಏನಾದರೂ ಕಟ್ಟಾದರೆ ಲೂಸ್ ಆಗಿ ಉದ್ರೋಗೋವಂಥ ಚಾನ್ಸ್ ಇರುತ್ತೆ. ಹೋಗ್ಬೇಕಾದ್ರೆ ನಾವೇ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ವೈಬ್ರೇಷನ್ ಜಾಸ್ತಿ ಇರುತ್ತಲ್ಲ. ಹಂಗಾಗಿ ಇದು ಕೂಡ ಇದಕ್ಕೊಂದು 70 ರೂಪಾಯಿ. ಇದರಲ್ಲಿ ಎಷ್ಟು ಪೀಸ್ ಇದೆ, 5 ಪೀಸ್ ಏನೋ ಇದೆ. ಇದರಲ್ಲಿ 5 ಪೀಸ್ ಇದೆ. ಫುಲ್ ಸೆಟ್ಟೇ ತೊಗೊಬಿಟ್ಟಿದ್ದೀನಿ. ಇದು 70 ರೂಪೀಸ್. ಅಲ್ಲಿ ವಿಡಿಯೋ ಮಾಡೋವಂಥ ಪರ್ಮಿಷನ್ ಇರಲಿಲ್ಲ, ದಯವಿಟ್ಟು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ನಾನು ಪುಟ್ಟಾಕ್ದೆ. ಕೆಲವೊಂದು ಕ್ಲಿಪ್ಪೆಲ್ಲ ನೀವು ನೋಡಿರ್ತೀರ ಸರ್ವಿಸ್ ಮಾಡಿಸಿದ್ದು. ಆಮೇಲೆ ನಾನು ಇಲ್ಲಿ ಇದರದ್ದು ಏನಿದೆ ಬ್ರೇಕ್
ಬ್ರೇಕ್ ಲೈನಿಂಗ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಹೊಸದು ಹಾಕಿದ್ದೀನಿ. ಹಳೇದು ಬಂದುಬಿಟ್ಟು ಸ್ಪೇರ್ ಆಗಿ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ಮರ್ತು ಬಂದುಬಿಟ್ಟೆ ಗ್ಯಾರೇಜಲ್ಲಿ. ಸೊ ನನಗೆ ನಿಯರೇ ಇದೆ ನಮ್ಮ ಮನೆಯಿಂದ. ಸೊ ಹಂಗಾಗಿ ನಾಳೆ ಹೋಗ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಇವಾಗ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇದನ್ನು ಫುಲ್ ಕ್ಲೀನ್ ಮಾಡಿ ವಾಶ್ ಮಾಡಿ ಹೊಸದಾಗಿ ಆಯಿಲೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಮತ್ತು ಇದು ಸೆಂಟ್ರ್ ಬೋಲ್ಟ್ ಎಲ್ಲ ಬರುತ್ತಲ್ಲ, ರಬ್ಬರ್ ಇಂಜಿನ್ ಕೂತಿರುತ್ತಲ್ಲ ಸೆಂಟ್ರ್ ಬೋಲ್ಟು, ಮತ್ತು ಅದು ಟೈಟ್ ಮಾಡೋದು, ಡಾಲರ್ ಲಬ್ಬರು, ಮತ್ತು ಆಯಿಲ್ ಚೇಂಜು, ಫಿಲ್ಟರು. ಸೊ ಆಲ್ಮೋಸ್ಟ್ ಎಲ್ಲನೂ ಈ ಸರ್ವೀಸಲ್ಲಿ ನಾನು ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಫುಲ್ ಚೆಕಪ್ ಆಯಿತಾ, ಬಾಡಿ ಬೋಲ್ಟ್ ಆಗಿರಲಿ ಏನಿದೆ ಅದೆಲ್ಲನೂ ಆಲ್ಮೋಸ್ಟು ಫ್ರಂಟು ಏನಂತಾರೆ ಅದು ಬ್ರೇಕ್ ಲೈನಿಂಗು ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ಹೊಸ ಗಾಡಿ ಮಾಡ್ದಂಗೆ ಮಾಡಿಟ್ಟಿದ್ದೀನಿ. ಸೊ ಓವರಾಲ್ ಆಗಿ ಈ ಥರ ಕಾಣಿಸ್ಕೊಳುತ್ತೆ. ಟೈಟ್ ಮಾಡೋದಾಗಿರಲಿ ಏನಾದರೂ ಸಣ್ಣ ಪುಟ್ಟ ಆಲ್ಮೋಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನೊಂದು ನನ್ನ ಸ್ಯಾಟಿಸ್ಫೈಡ್ ಇಷ್ಟ ಆಗಬೇಕಿತ್ತು ಆ ಮಟ್ಟಕ್ಕೆ. ಮತ್ತು ಆಲ್ಮೋಸ್ಟು ಅರ್ಥ ಮಾಡ್ಕೊಳ್ಳಿ ನೀವೇ, ನಾನು ಏನು ಹೇಳಿ ನನಗೇನೆ ಅರ್ಥ ಆಗ್ತಾ ಇಲ್ಲ. ಒಂದು ಮಟ್ಟಕ್ಕೆ ಆಯಿತು. ಮತ್ತು ನೀವು ಕೇಳ್ಬೋದು ಎಷ್ಟಾಯಿತು ಅಂತ ಅಂದ್ಬಿಟ್ಟು. ಆಯಿಲು ಮತ್ತು ಇವಾಗ ಸ್ಪೇರ್ ಕೇಬಲ್ ಎಲ್ಲ ತೊಗೊಂಡಿದ್ದೀನಲ್ವಾ, ಅದೇನೇ ಆಲ್ಮೋಸ್ಟು 2,300-400 ರೂಪಾಯಿ ಹತ್ತತ್ರ ಆಗ್ತಿದೆ. ಅದ್ರ ಆದಮೇಲೆ ಆಯಿಲ್ ಚೇಂಜು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ರೆಗ್ಯುಲರಾಗಿ ನೀವು ಸರ್ವಿಸ್ ಮಾಡಿಸಿದ್ರೆ ಏನೋ ಒಂದು 2,500-3,000 ರೂಪಾಯಿ ಲೇಬರ್ ಗೀಬರ್ ಎಲ್ಲ ಸೇರಿದ್ರೆ. ಅಡಿಷ್ನಲ್ ಸ್ಪೇರ್ ಪಾರ್ಟ್ಸ್ ತೊಗೊಂಡಿರಲಿಲ್ಲ ಅಂದಿದ್ರೆ ಒಂದು 2.5 ಒಳಗಡೆ ಮುಗ್ದೋಗಿರೋದು. ಅಡಿಷ್ನಲ್ ಅನ್ನೋ ಸ್ಪೇರ್ ಪಾರ್ಟ್ಸ್ ತೊಗೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟು ಈ ಥರ ಇರೋದು. ಸೊ ನಿಮ್ಗೇನು ಅನ್ನಿಸ್ತು ಒಂದೊಂದೇ ಪ್ರಿಪೇರ್ ಮಾಡ್ಕೊಂಬರ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಲಾಸ್ಟ್ 3,300 ಕಿಲೋಮೀಟ್ರಲ್ಲಿ ಮಾಡಿಸಿದ್ದು ಸರ್ವೀಸು. ಈಗ ಲಡಾಖ್ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರನೇ ಎಕ್ಸ್ಪೆಷಲಿ ನಾನು ಸರ್ವಿಸ್ನ ಮಾಡಿಸಿದ್ದು. ಹಾಗೆ ಕ್ಯಾನ್ ಎಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ, ಚೆನ್ನಾಗಿರೋದು ಹುಡುಕಿ ತೆಗ್ದಿದ್ದು. ಲಡಾಖಲ್ಲಿ ಬೇಕಾಗುತ್ತೆ, ಯಾಕಂತಂದರೆ ಸುಮಾರು ಕಡೆ ಬಂದುಬಿಟ್ಟು ಇದು ಹಾಕಲ್ಲ, ಯಾವುದು ಬಾಟ್ಲಿಗಳಿಗೆಲ್ಲ ಪೆಟ್ರೋಲ್ ಹಾಕಲ್ಲ. ಅದಕ್ಕೋಸ್ಕರ ಸೊ ಸ್ವಲ್ಪ ಸ್ಟ್ರಾಂಗ್ ಇರೋ ಕ್ಯಾನ್ ತಗೊಂಡಿದ್ದೀನಿ. ಕ್ಯಾನ್ಗಾದರೆ ಹಾಕ್ತಾರೆ, ಬಾಟ್ಲಾಗಿರಲಿ ಕೆಲವೊಂದು ಕಡೆ ಎಲ್ಲ ಹಾಕೋದಿಲ್ಲ, ಅದು ತುಂಬ ದೊಡ್ಡ ತಲೆನೋವು. ಸೊ ಇಲ್ಲಿ ಹೆಂಗಾದರೂ ಮೇಂಟೈನ್ ಮಾಡ್ಬೋದು ನಾವು, ಡೆಲಿವರ್ಗೂ ಹೆಂಗೋ ಮೇಂಟೈನ್ ಮಾಡ್ಕೋಬೋದು. ಅದಾದಮೇಲೆ ಮುಂದಕ್ಕೆ ಅವಶ್ಯಕತೆ ಬರಬಹುದು ಅಂತ ಅಂದ್ಬಿಟ್ಟು ಇದೊಂದು ದೊಡ್ಡ ಪೆಟ್ರೋಲ್ಗೋಸ್ಕರ ತಗೊಂಡ್ಬಿಟ್ಟಿದ್ದೀನಿ. ಸೂಪರ್ ಸ್ಟ್ರಾಂಗ್ ಇದೆ ಕ್ಯಾನ್ ಇದು, ಮತ್ತು ಗಟ್ಟಿ ಮುಟ್ಟಿ ಹೋಗುತ್ತೆ. ನಾನು ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಾನು 3,300 ಕಿಲೋಮೀಟ್ರ್ ಇದ್ದಾಗ ಒಂದು ಸತಿ ಸರ್ವಿಸ್ ಮಾಡಿಸಿದೆ ಗಾಡಿ ತಗೊಂಡಾಗ. ನಾನು ಇದು ಆ್ಯಕ್ಚುಲಿ ಸೆಕೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಆವಾಗ ನನಗೆ ಹೆಂಗೆ ಬೇಕೋ ಆ ಥರ ಫುಲ್ ಸರ್ವಿಸ್ ಎಲ್ಲ ಮಾಡಿಸ್ಕೊಂಬಂದಿದ್ದೆ. ನಾನು ಅದಾದಮೇಲೆ 1,000 ಕಿಲೋಮೀಟ್ರ್ ಏನೋ ರನ್ ಮಾಡಿರೋದು ಅಷ್ಟೇ. 1,500 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ, ಇಲ್ಲ 1,700 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ. ಈಗ ಮತ್ತೆ ಸರ್ವಿಸ್ ಮಾಡಿಸ್ದೆ. ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇಲ್ಲ, ಕಂಪ್ನಿಯಿಂದ ಆಯಿಲ್ ಚೇಂಜ್ ಮಾಡಿಸಿದ್ರೆ ತಿಂಗ್ಳಿಗೆ ಒಂದು ಸತಿ ಮಾಡಿಸಿದ್ರೆ ಸಾಕು. ನಾನು ಡ್ಯೂಟಿ ಮಾಡಿದ್ದಿದ್ರೆ ನೆಕ್ಸ್ಟು ಒಂದು 4,500 ಕಿಲೋಮೀಟ್ರಿಗೆ ಚೇಂಜ್ ಮಾಡಿದ್ರೆ ಸಾಕಿತ್ತು ಆಯಿಲು. ಆದರೆ ನಾನು ಈಗ ಲಡಾಖ್ ಎತ್ಕೊಂಡು ಹೋಗ್ತಾ ಇದ್ದೀನಲ್ಲ, ಹಂಗಾಗಿ ನನ್ನ ಕಂಫರ್ಟಿಗೆ ಅದ್ರ ಜೊತೆಗೆ ಗಾಡಿ ಕೂಡ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸರ್ವಿಸ್ನ ನೀಟಾಗೆ ಮಾಡಿಸ್ಕೊಂಬಂದೆ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ. ಹಾಗೆ ಆದಷ್ಟು ಬೇಗ ಲಡಾಖ್ ವಿಡಿಯೋ ಕೂಡ ಸ್ಟಾರ್ಟ್ ಆಗುತ್ತೆ. ಸ್ಟೇ ಟ್ಯೂನ್. ಎಲ್ಲರಿಗೂ ನಮಸ್ಕಾರ.